ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ತುಮಕೂರು ಜಿಲ್ಲೆ ಎಲ್ಲಾ ಪದಾಧಿಕಾರಿಗಳು ಸೇರಿ ಜಿಲ್ಲಾ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ತುಮಕೂರು ಜಿಲ್ಲೆಯ 50 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಮತ್ತು ಸಮಾಜ ಸೇವಕರಿಗೆ ಮತ್ತು ಸಾಧಕರಿಗೆ ಬೆಳ್ಳಿ ಪದಕ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸುನಿಲ್ ಎಂಎಸ್ ರವರು ಮತ್ತು ಮುಖ್ಯ ಅತಿಥಿಗಳಾಗಿ ಕೆಎಂಎಫ್ ಮಾಜಿ ನಿರ್ದೇಶಕರು ಮೈದನಹಳ್ಳಿ ಕಾಂತರಾಜು ರವರು, ಜಿಲ್ಲಾಧ್ಯಕ್ಷರಾದ ಉಮೇಶ್ ರವರು, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಪವಿತ್ರ ಎಂ ಮಧುಗಿರಿ, ಶೈಕ್ಷಣಿಕ ಜಿಲ್ಲಾಧ್ಯಕ್ಷರಾದ ರಮೇಶ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ರತ್ನರವರು, ಜಿಲ್ಲಾಧ್ಯಕ್ಷ ಕಾರ್ಮಿಕ ಘಟಕದ ಸೈಯದ್ ರಿಯಾಜ್, ತಾಲೂಕು ಅಧ್ಯಕ್ಷರಾದ ರವಿಕುಮಾರ್ ಶಿರಾ, ತಾಲೂಕು ಅಧ್ಯಕ್ಷರಾದ ಅಂಬಿಕಾ, ಸಿರಾ ತಾಲೂಕು ಎಲ್ಲ ಪದಾಧಿಕಾರಿಗಳು ಮತ್ತು ಕೊರಟಗೆರೆ ತಾಲೂಕು ಅಧ್ಯಕ್ಷರಾದ ಮಲ್ಲೇಶ್ ಮತ್ತು ಕೊರಟಗೆರೆ ರಮೇಶ್ ರವರು ಮತ್ತು ಕರ್ನಾಟಕದಾದ್ಯಂತ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು, ಅಧ್ಯಕ್ಷರು, ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬಹಳ ಅದ್ದೂರಿಯಾಗಿ ಸಮಾರಂಭ ನಡೆಸಲಾಯಿತು. ಕಾರ್ತಿಕ್ ಎಚ್ಎನ್, ಮಧುಗಿರಿ. ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಿಟ್ಟಿನಲ್ಲಿ ಏನು ಇವತ್ತೆಲ್ಲ ಮುಂದುವರೆದು ಹೋಗಿದ್ದೀರಾ, ಈ ಒಂದು ರಕ್ಷಣಾ ವೇದಿಕೆ ಮಾಡಿಕೊಂಡು ನಿಜವಾಗ್ಲೂ ಕೂಡ ಮುಂದೆ ಕೂಡ ಒಳ್ಳೆ ನಿಮ್ಮ ಅತ್ಯುತ್ತಮವಾಗಿ ನಡೀಲಿ ಹಾಗೂ ಈ ಒಂದು ಅಭಿವೃದ್ಧಿಯಾಗಲಿ, ನಿಮ್ಮ ಸಂಘಕ್ಕೆ ಏಳಿಗೆ ಆಗಲಿ ಅಂತ ಇನ್ನೂ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಏನು ಸಮಾಜದಲ್ಲಿ ಏನೇನು ನಡೀತವೆ ಅದಕ್ಕೆಲ್ಲನೂ ಕೆಟ್ಟ ಏನು ಸಂಪ್ರದಾಯಗಳಿರ್ತವೆ ಆ ಕೆಟ್ಟ ಸಂಪ್ರದಾಯಗಳಿಗೆ ನೀವು ಎದುರಾಳಿಯಾಗಿ ಹೋರಾಡಬೇಕು. ಹಾಗಾಗಿ ಏನಿವತ್ತು ನೀವೆಲ್ಲ ಇಲ್ಲಿ ಸೇರಿ ಈ ಒಂದು ಸಭೆಯನ್ನು ಮಾಡಿದ್ದೀರ, ಈ ಸಭೆಗೆ ನಮ್ಮನ್ನು ಕರೆಸಿ ಇವತ್ತು ಏನು ನೀವು ನಮ್ಮನ್ನು ಒಂದು ಸನ್ಮಾನ ಮಾಡಿದ್ದೀರಿ, ನಿಜವಾಗ್ಲೂ ಕೂಡ ತಮ್ಮೆಲ್ಲರಿಗೂ ಸೇರಿ ನಾವು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.